ಹಾಯ್, ನನ್ನ ಹೆಸರು ಶರತ್. ನನ್ನ ಏಜ್ 25 ಈಗ. ತುಮಕೂರು ಕೊಡಗೇಡಿಯಿಂದ. ಇವತ್ತು ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಇವತ್ತು ಡೇಟ್ 2025 ಡಿಸೆಂಬರ್ 31. ನನ್ನ ಪರಿಸ್ಥಿತಿ ಯಾವ ರೇಂಜಿಗಿದೆ ಅಂದರೆ ಹೇಳ್ಕೊಳಕ್ಕಾಗಲ್ಲ. ಏನು ಅಂದರೆ, ಅದು ದುಃಖ ತೋರಿಸ್ಕೊಳಕ್ಕಾಗಲ್ಲ. ದುಃಖ ಯಾವೆಲ್ಲ ಸತ್ತೋದಂಗೆ ಆಗ್ಬಿಟ್ಟಿದೆ ನನಗಿವಾಗ. ಕರೆಂಟ್ ಸಿಚುವೇಶನ್, ನಾನು ಕಾಲು ಮುರ್ಕೊಂಡು ಕೂತಿದ್ದೀನಿ. ಇನ್ನೂ 6 ತಿಂಗಳು ನಡೆಯೋಕ್ಕಾಗಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಇಲ್ಲಿ ಮಧ್ಯ ಕಾಣಿಸ್ತಿದಾರಲ್ಲ, ಇವ್ರು ನಮ್ಮಣ್ಣ ಭರತ್ ಅಂತ. ನನ್ನ ಶಕ್ತಿ. ಅವ್ರು ನನ್ನ ಕಳ್ಕೊಂಡಿದ್ರು. ನಮ್ಮ ತಂದೆಗೆ ಬ್ರೈನ್ ಸ್ಟ್ರೋಕು, ನಮ್ಮ ತಾಯಿಗೆ ಶುಗರ್, ನಮ್ಮ ಅಜ್ಜಿ ಹುಷಾರಿಲ್ಲ. ಎಲ್ಲ ಪೇಷಂಟ್ಸ್. ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾರಿಗೂ ಹುಷಾರು ತಪ್ಪುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಇನ್ನೂ ದಿನ ಕೂತ್ಕೊಂಡು ತಿಂದ ಟೈಮ್ ಪಾಸ್ ಮಾಡ್ದ ಆಗಲ್ಲ. ನಮ್ಮ ಪರಿಸ್ಥಿತಿ ನೋಡಿ, ಕೆಲಸದವರಿಲ್ಲ, ನಾನೇ ಕೂತ್ಕೊಂಡು ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. ನಮ್ಮ ಮನೆ ಪರಿಸ್ಥಿತಿ ನೋಡಿ, ಒಂದು ಕಂಪನಿ ಓನರ್ ಆದರೂ ಏನು ಉದ್ಧಾರ ಆಗಿಲ್ಲ. ಎಲ್ಲ ಕಳ್ಕೊಂಬಿಟ್ಟಿದ್ದೀನಿ. 0 ಡೋಂಟ್ ಫಾಲ್. ಮತ್ತೆ ಶುರು ಮಾಡ್ತೀನಿ, ಬಿಡಲ್ಲ. ಮತ್ತೆ ಸ್ಕ್ರ್ಯಾಚಿಂದ ಶುರು ಮಾಡ್ತೀನಿ. ಇವತ್ತೊಂದು ರೆಸೊಲ್ಯೂಷನ್ ತೊಗೊತೀನಿ. 2028 ಈ ನನ್ನ ಪರಿಸ್ಥಿತಿನ ಬದಲಾವಣೆ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತೀನಿ. ಒಂದು ಅಪ್ಗ್ರೇಡ್ ಆದರೂ ಆಗ್ತೀನಿ. ಇಲ್ಲೇ ಅಂತೂ ನಾನು ಶಾಶ್ವತವಾಗಿರೋಕ್ಕೆ ಇಷ್ಟಪಡೋದು. ನಮ್ಮ ತಂದೆ ತಾಯಿನ ಕಷ್ಟ ಕೊಡೋಕ್ಕೆ ಇಷ್ಟಪಡೋದು. ಆದಷ್ಟು ನನ್ನ ಈ ಪರಿಸ್ಥಿತಿಯಿಂದ ನಾನು ಹೊರಗೆ ಬರೋಕ್ಕೆ ಹೇಳ್ತೀನಿ. ಈ ಪರಿಸ್ಥಿತಿಯಲ್ಲಿ ನನ್ನ ಕೈ ಹಿಡಿದು ನನಗೆ ಮೇಲ್ ನಡೆಸೋಕ್ಕೆ ನಿಮ್ಮೆಲ್ಲರೂ ಸಹಾಯ ಬೇಕಿದೆ. ಇಷ್ಟು ಹೇಳ್ತಾ ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡೋಲ್ಲ, ಮಾಡ್ತೋಳಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ಸಹಾಯ ಪಡ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್.